ಸನ್ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆಯ ಸಚಿವರು, ಈ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಶಿವನ್ ಪಾಟೀಲ್ರೇ, ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿಯ ಮಂಡಳಿ ಅಧ್ಯಕ್ಷರು ಹಿರಿಯರಾದಂತಹ ಶ್ರೀ ಭೀಮಣ್ಣ ಕೌಲಿಗೆ ಅವರೇ, ತಾಲೂಕಾ ಮಟ್ಟದ ಗ್ಯಾರಂಟಿಗಳ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಹಳೆಮನೆಯವರೇ, ಇವತ್ತು ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಗಳು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ ಅವರೇ, ನಮ್ಮ ಮುಖ್ಯ ಇಂಜಿನಿಯರ್ ಆದಂತಹ ಶ್ರೀ ಬಸವರಾಜ್ ಅವರೇ ಸೇರಿದಂತ ಎಲ್ಲ ಕಾರ್ಯಕ್ರಮ ಭಾಗವಹಿಸಿದಂತಹ ಇಲಾಖೆಯ ಜಲಸಂಪನ್ಮೂಲ ಇಲಾಖೆಯ ಅರಣ್ಯ ಇಲಾಖೆಯ ಎಲ್ಲ ಮತ್ತು ಇನ್ನುಳಿದ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ಆತ್ಮೀಯ ಹಿರಿಯರೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಐತಿಹಾಸಿಕ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ಇವತ್ತು ನಾವು ನಮ್ಮೆಲ್ಲರ ಅಂದಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರಿನ ಮೂಲಕ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಣೆಕಟ್ಟು ಅಂತ ಹೇಳಿ ಇವತ್ತು ದಿವಸ 1964ರಲ್ಲಿ ಅವರು ಇವತ್ತು ಅದಕ್ಕೆ ಒಂದು ಅಣೆಕಟ್ಟಿಗೆ ಇವತ್ತು ಚಾಲನೆ ಕೊಟ್ಟಿದ್ದರಿಂದ ಅವರ ಹೆಸರಿನಲ್ಲಿ ಇವತ್ತು ದಿವಸ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟನ್ನು ಅದನ್ನು ಮಾಡ್ಕೊಂಡಿದ್ದೀವಿ. ಹೀಗಾಗಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೋತೀನಿ, ಇವತ್ತು ಯಾವಾಗ ತಾವು ಇದು ಮಾಡ್ತಿರ್ತೀರಿ, ಅದಕ್ಕೆ ಆಲ್ಮಟ್ಟಿ ಅಣೆಕಟ್ಟು ಅನ್ನೋದಕ್ಕಿಂತ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅನ್ನೋದನ್ನು ಕೂಡ ಇವತ್ತು ಇಲಾಖೆಯಿಂದ ಬಂದು ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಗೌರವವನ್ನು ಸೂಚಿಸುವಂಥದ್ದು ಆಗಬೇಕು ಅನ್ನೋ ಮಾತನ್ನು ಹೇಳಿ, ಇವತ್ತು ತಮ್ಗೆ ಗೊತ್ತಿದೆ, ಬಹುಶಃ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಲ್ಮಟ್ಟಿ ಅಣೆಕಟ್ಟು ಏನಿದೆ, ಈಗಿನ ಒಂದು ಸಾಮರ್ಥ್ಯ ಸುಮಾರು 123 TMC. ನಾಳೆ ಈಗ ಏನು ತೀರ್ಪಿನ ಅನ್ವಯ, ಕೃಷ್ಣಾ ನ್ಯಾಯಾಧಿಕರಣ ತೀರ್ಪಿನ ಅನ್ವಯ ಈಗ ಆಲ್ಮಟ್ಟಿ ಅಣೆಕಟ್ಟನ್ನು 519ರಿಂದ 524ಕ್ಕೆ ನಾವು ಏರಿಸಿದಾಗ ಅದು 253 TMC ಅಷ್ಟೊಂದು ಅತ್ಯಂತ ಒಂದು ದೊಡ್ಡದಾದಂಥ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾದಂಥ ಡ್ಯಾಮ್ ಇವತ್ತು ಸರ್. ನಾವು ದಕ್ಷಿಣ ಭಾಗದಲ್ಲಿ ನೋಡಿದಾಗ ಇವತ್ತು KRS ಇರ್ಬೋದು, ಕಬಿನಿ ಇರ್ಬೋದು, ಎಲ್ಲ ಡ್ಯಾಮ್ಗಳ ಸಾಮರ್ಥ್ಯ ನೋಡಿದ್ರೆ ಈಗಿನ ಆಲಮಟ್ಟಿ ಸಾಮರ್ಥ್ಯದಷ್ಟಾಗ್ತದೆ 123 TMC. ಆದರೆ ನಮ್ಮ ಈ ಆಲಮಟ್ಟಿ ಅಣೆಕಟ್ಟು ಇವತ್ತು ದಿವಸ ಸುಮಾರು 253 TMC ಅಷ್ಟು ದೊಡ್ಡದಾದಂಥ ಅಣೆಕಟ್ಟು ಇವತ್ತು ದಿವಸ. ಬಹಳಷ್ಟು ಈ ಒಂದು ಆಲ್ಮಟ್ಟಿ ಅಣೆಕಟ್ಟು ಆಗ್ಬೇಕಾಗಿದ್ರೆ ನಮ್ಮ ಎಲ್ಲ ಹಿರಿಯರ ಶ್ರಮ, ಅನೇಕ ಸರ್ಕಾರಗಳು ಇವತ್ತು ಸಹ ಕಾರ್ಯನಿರ್ವಹಣೆ ಮಾಡ್ಕೊತ ಬಂದಿದ್ರು ಕೂಡ ಬಹಳಷ್ಟು ಇವತ್ತು ತಡವಾಗಿ ಇವತ್ತು ಸಹ ನಮಗೆ ಕಾರ್ಯಗಳಾಗಿಲ್ಲ. ಅದರಲ್ಲಿ ವಿಶೇಷವಾಗಿ ನಮಗೆ ನಮ್ಮ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ನೋಡಿದಾಗ ನಾವೇನು ಭೂಮಿಯನ್ನು ಕಳ್ಕೊಂಡಿದ್ವಿ, ಸುಮಾರು 1,90,000 ಅಂದಾಜು 2 ಲಕ್ಷ ಎಕರೆ ಭೂಮಿ ಕಳ್ಕೊಂಡಿದ್ರು ಕೂಡ ನಮಗೆ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು 1ರಲ್ಲಿ UKP ಹಂತ 1-2ರಲ್ಲಿ ಸುಮಾರು 75,000 ಎಕರೆ ಅಷ್ಟು ಉತ್ತರಿಸಿದ್ರು. ನಿಜವಾಗಿ ಇವತ್ತು ನಮಗೆ ನೀರಾವರಿ ಆಗಬೇಕಾಗಿದ್ರೆ ಇವತ್ತು ಈ 2ನೇ ತೀರ್ಪು ಏನು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು, ಇದರಲ್ಲಿ ನಮಗೆ ಸುಮಾರು 90 TMC ಅಷ್ಟು ನೀರು ಬರೋ ಮೂಲಕ ಇವತ್ತು ದಿವಸ ನಮಗೆ ಸುಮಾರು 6 ಲಕ್ಷ ಹೆಕ್ಟೇರ್ ಅಷ್ಟು ಇವತ್ತು ದಿವಸ ನೀರಾವರಿ ಆಗಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಲ್ಲಿ ಬಹುಪಾಲು ಇವತ್ತು ದಿವಸ ನಮ್ಮ 130 TMCಯಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಇವತ್ತು ಹೆಚ್ಚಿನ ಪ್ರಾಧಾನ್ಯತೆ ಸಿಗ್ತದೆ, ನೀರಾವರಿ ಆಗ್ತದೆ. ಹೀಗಾಗಿ ನಮ್ಮ ಸರ್ಕಾರ ಈಗಾಗಲೇ ನಾವು ಶಿವಾನಂದ ಪಾಟೀಲ್ರು, ಪಕ್ಕದ ನಮ್ಮ ತಿಮ್ಮಾಪುರ್ ಅವರು, JT ಪಾಟೀಲ್ರು ಎಲ್ಲರೂ ನಾವು ಪ್ರಯತ್ನ ಮಾಡಿ ಇವತ್ತು ಇಲ್ಲಿ ನಮ್ಮ ಬೇಡಿಕೆ ವಿಶೇಷವಾಗಿ ಏನು 75,000 ಎಕರೆ ಮುಳುಗಡೆ ಆಗ್ತದೆ,
ಆ ಮುಳುಗಡೆ ಆಗಿ ಇವತ್ತು ಆಲ್ಮಟ್ಟಿ ಅಣೆಕಟ್ಟು ನಾವು 524ಕ್ಕೆ ಏರಿಸಬೇಕಾದ್ರೆ ಸುಮಾರು 75,000 ಎಕರೆ ಇವತ್ತು ಮುಳುಗಡೆ ಆಗ್ತದೆ. ಸುಮಾರು 20 ಹಳ್ಳಿಗಳ ಸ್ಥಳಾಂತರ ಆಗ್ತದೆ. ಕಾಲುವೆಗಳು ಎಲ್ಲ ಕುಡಿದ್ರೆ 1,33,000 ಎಕರೆ. ಬಹಳ ದೊಡ್ಡ ಒಂದು ಹಣದ ಒಂದು ಅವಶ್ಯಕತೆ ಇದೆ. ಹೀಗಾಗಿ ನಾವು ಶಿವಾನಂದ ಪಾಟೀಲ್ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಸಿದ್ದರಾಮಯ್ಯನವರಿಗೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಚಿವರು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಇವತ್ತಿನ ದಿವಸ ಕನ್ವಿನ್ಸ್ ಮಾಡಿ ಕ್ಯಾಬಿನೆಟ್ ನಲ್ಲೂ ಕೂಡ ಇದು ಮಾಡಿ ಎಸ್ ಕೆ ಪಾಟೀಲ್ ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡಿ ಈಗ ಇದನ್ನ ನಾವು ಮುಂದೂಡಕ್ಕಾಗೋದಿಲ್ಲ. ಯಾಕಂದ್ರೆ ಹಿಂದೆ ನಾನು ಸಚಿವನಾಗಿದ್ದಾಗ ಜಲಸಂಪನ್ಮೂಲ ಸಚಿವನಾದಾಗ ಅವಾಗ 8 ಲಕ್ಷ 12 ಲಕ್ಷ ಇತ್ತು. ಅದನ್ನು ಮುಂದೂಡಿದ ಪರಿಣಾಮ ಇವತ್ತು 30-40 ಲಕ್ಷ ಇವತ್ತು ಆಗಿದೆ. ಪೋಸ್ಟ್ಪೋನ್ಮೆಂಟ್ ಇಸ್ ನಾಟ್ ಅ ಸೊಲ್ಯೂಷನ್ ಅಂತ ಹೇಳಿ ಬಹಳ ಗಟ್ಟಿಯಾಗಿ ನಾವು ಹೇಳಿದ್ಮೇಲೆ ಇವತ್ತು ಏನು ನೀರಾವರಿಗೆ 40 ಲಕ್ಷ 30 ಲಕ್ಷ ಇವತ್ತೊಂದು ನಿರ್ಧಾರ ಮಾಡಿ ಒಂದು ಐತಿಹಾಸಿಕ ನಿರ್ಣಯವನ್ನು ಇವತ್ತು ನಾವು ತೆಗೆದುಕೊಂಡಿದ್ವಿ. ಮುಂದಿನ ದಿನಮಾನದಲ್ಲಿ ಪ್ರಥಮ ಪ್ರಾಧಾನ್ಯತೆ ಇವತ್ತು ದಿವಸ ನಮಗೆ ಆಲ್ಮಟ್ಟಿ ಅಣೆಕಟ್ಟನ 519 ಇಂದ 524ಕ್ಕೆ ಏರಿಸುವ ಮೂಲಕ ಇವತ್ತು ನಮಗೆ ಈ ಭಾಗಕ್ಕೆ ಏನು ಇವತ್ತು ದಿವಸ ನ್ಯಾಯ ಸಿಕ್ಕಿದೆ. ಇವತ್ತು ಬಹುತೇಕ ನೀರು ಸುಮಾರು 90 TMC ಅಷ್ಟು ನೀರು ನಮಗೆ ಸಿಗ್ತದೆ. ಅದರ ಪ್ರಯೋಜನ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆ ದಿಶೆಯಲ್ಲಿ ಇವತ್ತು ದಿವಸ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಅದನ್ನ 3 ವರ್ಷಗಳ ಕಾಲದಲ್ಲಿ ಇವತ್ತು ದಿವಸ ಆ 75,000 ಎಕರೆಗೆ ಕಾಲುವೆಗಳಿಗೆ ಏನು ಹಣ ಕೊಡಬೇಕು ಆ ಹಣವನ್ನ ಕೊಡುವ ಮೂಲಕ ಇವತ್ತು ಒಂದು ಐತಿಹಾಸಿಕ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಇನ್ನು ಎರಡನೇದಾಗಿ ಇಲ್ಲಿ ಸಾಕಷ್ಟು ಜಪನೀಸು ಗಾರ್ಡನ್ ರಾಕ್ ಗಾರ್ಡನ್ ಎಲ್ಲವೂ ಕೂಡ ಹಿಂದೆ ಆಗಿದಾವೆ. ಈಗ ಇದನ್ನ ಒಂದು ಅಭಿವೃದ್ಧಿ ಪಡಿಸಬೇಕು. ಯಾಕಂದ್ರೆ ವಿಜಯಪುರ ಜಿಲ್ಲೆ ನಾವು ಗೋಲ್ ಗುಂಬಜು ಇಬ್ರಾಹಿಂ ರೋಜಾ ವಿಜಯಪುರ ನಗರದಲ್ಲಿ, ಮುಂದೆ ಈ ಕಡೆ ಬಂದಾಗ ಆಲ್ಮಟ್ಟಿ ಅಣೆಕಟ್ಟು, ಈ ಕಡೆ ಕೂಡಲ ಸಂಗಮ, ಈ ಕಡೆ ಬಾದಾಮಿ ಪಟ್ಟದಕಲ್ಲು ಐಹೊಳೆ, ಈ ಒಂದು ಟೂರಿಸ್ಟ್ ಸರ್ಕಿಟ್ ಏನಿದೆ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ಹಂಪಿ ಬರ್ತದೆ. ನಮಗೆ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಬೇಕು, ಇಲ್ಲಿ ಸೌಲಭ್ಯಗಳು ಸಿಗಬೇಕು. ಇವತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಇತ್ತು, ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿದೆ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಶಿವಾನಂದ ಪಾಟೀಲ್ ನಾವು ಕೂಡ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಇದೆ ಅಮ್ಯೂಸ್ಮೆಂಟ್ ಪಾರ್ಕ್. ನಾವು ಈಗ ಬರೇ 5 ಕೋಟಿ ರೂಪಾಯಿ ಇದರಲ್ಲಿ ಮಾಡಿದ್ವಿ. ನಾವು ಬಹಳ ಕಡೆ ಮಾತಾಡಿದಾಗ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ಕಾವೇರಿಯಾಗಿ ಮಾತನಾಡ್ತಿದ್ರು ಡಿಸ್ನಿ ಪಾರ್ಕ್ ಅಂತ ಹೇಳಿ. ಏನ್ರಿ ಡಿಸ್ನಿ ಪಾರ್ಕ್ ಅಂತ ಆಲ್ಮಟ್ಟಿಯಲ್ಲಿ ಮಾಡಬೇಕು ಅಂತ ಹೇಳಿ KRS ನಲ್ಲಿ. ಹೀಗಾಗಿ ಈಗ ಪ್ರಾರಂಭ ಆಗಿದೆ ಅದು. ಇದನ್ನ ನಾವು ಶಿವಾನಂದ ಪಾಟೀಲ್ ಹೇಳಿದ್ವಿ, ಬಿಸಿಲಲ್ಲಿ ಬಹಳಷ್ಟು ಇದು ಆಗ್ತದೆ, ಅದಕ್ಕೆ ಕವರ್ ಮಾಡುವಂತದ್ದು ಕೂಡ ಆಗಬೇಕು. ಎಲ್ಲನೂ ಕೂಡ ಮಾಡಿದ್ರಿಂದ ಸ್ವಲ್ಪ ಪ್ರಯೋಜನ ಆಗ್ತದೆ ಅಂತ ನಾವು ಮಾತನ್ನು ಹೇಳಿದ್ವಿ. ಈಗ ಉದ್ಯಾನವನಗಳೆಲ್ಲ ಆಗಿದಾವೆ. ಈಗ ಮತ್ತೆ ಒಂದು ಪ್ರಪೋಸಲ್ ಅನ್ನ ಈಗ ಅವತ್ತೊಂದು ದಿವಸ ನನಗೆ ಮತ್ತು ಶಿವಾನಂದ ಪಾಟೀಲ್ಗೆ ಕೊಟ್ಟರೆ ಇಲ್ಲಿ ಬಂದವರಿಗೆ ಯಾತ್ರಿ ನಿವಾಸು, ಆಮೇಲೆ ಪಾಪ ಹಳ್ಳಿಯಿಂದ ಬಂದಂತ ಜನರಿಗೆ ಕೂಡ ಯಾತ್ರಿ ಇವತ್ತೊಂದು ಡಾರ್ಮಿಟರಿ ಮೂಲಕ ಇವತ್ತೊಂದು ಸಹ ಆಗಬೇಕು. ಆಮೇಲೆ ಇವತ್ತೊಂದು ರೋಪ್ ವೇ ಕೇಬಲ್ ಕಾರ್ ಆಗಬೇಕು. ಇವತ್ತೊಂದು ಕೃಷ್ಣಾ ನದಿಯಿಂದ ಡೌನ್ ಸ್ಟ್ರೀಮ್ದಿಂದ ಆಲ್ಮಟ್ಟಿ ಅಣೆಕಟ್ಟುವರೆಗೆ ಪ್ಲಾನೆಟೋರಿಯಂ ಆಗಬೇಕು, ಅಕ್ವೇರಿಯಂ ಆಗಬೇಕು, ಮತ್ತು ಗ್ಲೋ ಗಾರ್ಡನ್, ಹೀಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸು, ಮತ್ತು ಡ್ಯಾಶ್ ಕಾರ್ ಗೆಸ್ಟ್ ಲ್ಯಾಂಡ್ಸ್ಕೇಪ್, ಈಗೆಲ್ಲ ಲೇಸರ್ ಶೋ, ಈಗ ಮತ್ತು ಮ್ಯೂಸಿಕಲ್ ಡ್ಯಾನ್ಸಿಂಗ್ ಫೌಂಟೇನ್ ಎಲ್ಲ ಆಗಬೇಕು ಅಂತ ಹೇಳಿ ಇವತ್ತು ಸಹ ಇದು ಮಾಡಿ ಒಂದು ಕಾಂಪ್ರಹೆನ್ಸಿವ್ ಮಾಡ್ರಿ. ಶಿವಾನಂದ ಪಾಟೀಲ್ಗೆ ನಮಗೆ ಅದನ್ನ ಒಂದು ಇದು ಮಾಡಿ DPR ಕೊಡಿ, ನಾವು ಇಬ್ಬರು ಕೂಡ್ಕೊಂಡು ಇವತ್ತು ಸಹ ಈ ಎಲ್ಲ ಇದನ್ನ ಅದು ಆಗ್ಬೇಕಿಲ್ಲ, ನಿಶ್ಚಿತವಾಗಿ ಇದು ಆಗ್ಬೇಕು. ಆ ದಿಶೆಯಲ್ಲಿ ನಾವಿಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಮಾಡಿ ಇವತ್ತೊಂದು ದಿವಸ ಇಲ್ಲಿ ಈ ಎಲ್ಲ ಇದು ಸಿಕ್ಕೊಂಡು ಇವತ್ತೊಂದು ದಿವಸ ಏನು ಪ್ರವಾಸಿಗರು ಬರ್ತಾರೆ, ಈ ಪ್ರವಾಸ ಅವರಿಗೆ ಅನುಕೂಲ ಆಗಬೇಕು. ನಮ್ಮ ಜಿಲ್ಲೆಯ ಜನರಿಗೆ, ಬಾಗಲಕೋಟೆ ಜಿಲ್ಲೆ ಸುತ್ತಮುತ್ತ ಜಿಲ್ಲೆ ಎಲ್ಲರೂ ಕೂಡ ಇವತ್ತೊಂದು ದಿವಸ ಅನುಕೂಲ ಆಗಬೇಕು ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುವ ದಿಶೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ ಈ ಒಂದು ವಾಟರ್ ಪಾರ್ಕ್ ಅನ್ನು ನಮ್ಮ ಚಕೋತಿ ಫ್ಯಾಮಿಲಿಯವರು ಈಗಾಗಲೇ ಅವರಿಗೆ ಒಂದು ಅನುಭವನೂ ಕೂಡ ಇದೆ. ಇದು ಹಿಂದೆ ಒಂದ್ ಕಡೆ ಅವ್ರಿಗೆ ಇದರಲ್ಲಿ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅಂದ್ರೆ ಸೊನ್ನಳ್ಗಿ ಅಕ್ವಾ ಪಾರ್ಕ್ನಾಗ ಅದನ್ನ ಮಾಡ್ತಾ ಇದ್ದಾರೆ. ಇವತ್ತೊಂದು ಅವರು ಚಕ್ರವರ್ತಿ ಅವರು ಶಾಸಕರಾಗಿ ಸೊಲ್ಲಾಪುರದಲ್ಲಿ ಇವತ್ತು ಅವರ ಕುಟುಂಬ ಇದನ್ನ ಕೆಲಸ ಮಾಡ್ತಾ ಇದೆ. ಇದನ್ನ ಅವರು ಒಳ್ಳೆ ರೀತಿಯಿಂದ ನಿರ್ವಹಿಸ್ತಾರೆ ಅನ್ನೋದೊಂದು ವಿಶ್ವಾಸ ನಮಗಿದೆ. ಇದನ್ನ ಸದುಪಯೋಗ ಆಗಬೇಕು. ಈ ಭಾಗದ ಜನರಿಗೆ ಈ ಎಲ್ಲಾ ಸೌಲಭ್ಯಗಳು ಸಿಗಬೇಕು. ಮುಂದಿನ ದಿನಮಾನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಆಲ್ಮಟ್ಟಿ ಅಣೆಕಟ್ಟು ಏನು 3ನೇ ಹಂತ ಇದು ಆಗುವಷ್ಟರಲ್ಲಿ ಇಲ್ಲಿ ಒಂದು ದೊಡ್ಡ ನಾವೇನು ವಾಲ್ಟ್ ಡಿಸ್ನಿ ಪಾರ್ಕ್ ಅಂತ ಹೇಳೋದಲ್ಲ, ಆದ್ರೆ ರಾಷ್ಟ್ರದಲ್ಲಿರುವಂತ ಇನ್ನುಳಿದ ರಾಜ್ಯಗಳಲ್ಲಿರುವಂತ ಏನು ಪಾರ್ಕ್ಸ್ ಇದಾವೆ ಎಲ್ಲ ಡ್ಯಾಮ್ಗಳಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ಸ್ಗೆ, ಆ ಒಂದು ಮಾದರಿಗೆ ನಾವು ಶಿವಾನಂದ ಪಾಟೀಲ್ ಕೂಡಿ ಇವತ್ತೊಂದು ಪ್ರಯತ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಈ ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ ನ ಒಂದು ದಿವಸ ಉದ್ಘಾಟನೆ ಮಾಡಿದೀವಿ. ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಂಡು ನನ್ನ ಮಾತಿಗೆ ಹೊರ ಮಾತಿಗೆ ಎಲ್ಲರಿಗೂ ನಮಸ್ಕಾರ.